ನ್ಯೂಸ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ. ಎಐಸಿಸಿಯಿಂದಲೇ ಬೆಂಬಲ ಆಧಾರದಲ್ಲಿ ನೇಮಕ. ತೋಟ ಶ್ರೀನಿವಾಸ್. ಕೃಷಿ ಪದವೀಧರರ ನೇಮಕಾತಿ ಅವೈಜ್ಞಾನಿಕ ನೀತಿ ವಿರೋಧಿಸಿ ರೈತ ಸಂಘ ವಿದ್ಯಾರ್ಥಿಗಳಿಂದ ರಸ್ತೆ ತಡೆ. ಆಶಾಪುರ ರಸ್ತೆಯ ಆಹಾರ ನಿಗಮದಲ್ಲಿ ನುಸಿಗಳ ಹಾವಳಿ. ಜನತೆ ತತ್ತರ, ಕ್ರಮಕ್ಕೆ ಒತ್ತಾಯ. ಜುಲೈ 29 ಮತ್ತು 30ರಂದು ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಗುರು ಪೂರ್ಣಿಮೆ ಮಹೋತ್ಸವ. ಶೈಕ್ಷಣಿಕ ನೆರವು ಯೋಜನೆ ಘೋಷಣೆ. ಸಾಯಿ ಕಿರಣ್ ಆದೂನಿ. ಬಿಚ್ಚಾಲಿ ಕ್ಯಾಂಪ್ ನಿರಾಶ್ರಿತ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತ ಚರ್ಚ್ ನಿರ್ಮಾಣ. ತೆರವಿಗೆ ಗ್ರಾಮಸ್ಥರ ಆಗ್ರಹ. ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷ ಬಸವರಾಜ್ ಪಡಕೋಣೆ ವಿರುದ್ಧ ಮಾನವೀಯ ನೆಲೆಯಲ್ಲಿ ಬಿಡುಗಡೆಗೆ ಆಗ್ರಹಿಸಿ ಮನವಿ. ಮತ್ತು ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಕುಸಿತ. ಹೆಚ್ಚುವರಿ ಕಲ್ಲಿದ್ದಲು ಪೂರೈಕೆಗೆ ಕೆಪಿಸಿ ಪ್ರಯತ್ನ. ಪ್ರತಿಯೊಂದು ಪಕ್ಷದಲ್ಲಿಯೂ ಆಂತರಿಕ ಭಿನ್ನಾಭಿಪ್ರಾಯಗಳು ಸಾಮಾನ್ಯ. ಆದರೆ ರಾಯಚೂರಿನಲ್ಲಿ ಕಾಂಗ್ರೆಸ್ ಒಗ್ಗಟ್ಟಿನಿಂದಿದೆ. ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನು ಗ್ರಾಮ ಮಟ್ಟದಿಂದ ಹಿಡಿದು ಬೂತ್ ಮಟ್ಟದವರೆಗೆ ಮತ್ತಷ್ಟು ಸದೃಢಗೊಳಿಸುವ ಉದ್ದೇಶದಿಂದ ದೇಶಾದ್ಯಂತ ಸಂಘಟನಾ ಸೃಜನ್ ಅಭಿಯಾನವನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಸಂಘಟನಾ ಸೃಜನ್ ಅಭಿಯಾನದ ಎಐಸಿಸಿ ಜಿಲ್ಲಾ ಉಸ್ತುವಾರಿ ತೋಟ ಲಕ್ಷ್ಮೀಕಾಂತರಾವ್ ತಿಳಿಸಿದರು. ಅವರಿಂದು ನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈ ಅಭಿಯಾನವು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ವೈಯಕ್ತಿಕ ಆಸಕ್ತಿ ಮತ್ತು ಮಾರ್ಗದರ್ಶನದಲ್ಲಿ ಆರಂಭಗೊಂಡಿದ್ದು, ಪಕ್ಷದ ಸಂಘಟನೆಯನ್ನು ತಳಮಟ್ಟದಿಂದ ಮರು ಸಂಘಟಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದರು. ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷ ಜನಸೇವೆಯಲ್ಲಿ ಸಲ್ಲಿಸಿರುವ ಕೊಡುಗೆಗೆ ತಳಮಟ್ಟದ ಕಾರ್ಯಕರ್ತರ ಪರಿಶ್ರಮವೇ ಮೂಲ ಕಾರಣವಾಗಿದೆ. ಸರ್ಕಾರದಲ್ಲಿದ್ದಾಗಲೂ ಹಾಗೂ ಪ್ರತಿಪಕ್ಷದಲ್ಲಿದ್ದಾಗಲೂ ಕಾಂಗ್ರೆಸ್ ಪಕ್ಷದ ನಿಜವಾದ ಶಕ್ತಿ ಕಾರ್ಯಕರ್ತರೇ ಆಗಿದ್ದಾರೆ. ಆದ್ದರಿಂದ ಸಂಘಟನೆಯಲ್ಲಿ ಕಾರ್ಯಕರ್ತರಿಗೆ ಹೆಚ್ಚಿನ ಸ್ಥಾನಮಾನ ಮತ್ತು ನಿರ್ಧಾರ ಕೈಗೊಳ್ಳುವ ಅಧಿಕಾರ ನೀಡುವ ನಿಟ್ಟಿನಲ್ಲಿ ಈ ಅಭಿಯಾನ ರೂಪಿಸಲಾಗಿದೆ ಎಂದು ಹೇಳಿದರು. ಇದುವರೆಗೆ ಸಂಘಟನೆಯ ವಿವಿಧ ಹುದ್ದೆಗಳ ನೇಮಕಾತಿ ನಡೆದಿದ್ದರೂ ಈ ಬಾರಿ ಪ್ರಕ್ರಿಯೆಯನ್ನು ಇನ್ನಷ್ಟು ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೆಸಲಾಗುತ್ತಿದೆ. ವಿಶೇಷವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಆಯ್ಕೆಯನ್ನು ಕಾರ್ಯಕರ್ತರ ಅಭಿಪ್ರಾಯದ ಆಧಾರದ ಮೇಲೆ ನಡೆಸಲಾಗುವುದು. ಗ್ರಾಮ, ಬೂತ್, ಬ್ಲಾಕ್, ಜಿಲ್ಲಾ ಮಟ್ಟದ ಮುಖಂಡರು, ಹಿರಿಯರು ಹಾಗೂ ಕಿರಿಯರು ಸೇರಿದಂತೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದರು. ರಾಯಚೂರು ಜಿಲ್ಲೆಯ ಎಲ್ಲಾ ವಿಭಾಗಗಳಿಗೆ ಭೇಟಿ ನೀಡಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರನ್ನು ವೈಯಕ್ತಿಕವಾಗಿ ಭೇಟಿ ಮಾಡಲಿದ್ದೇವೆ. ಸಾಮೂಹಿಕ ಸಭೆಗಳ ಜೊತೆಗೆ 1-to-1 ಸಭೆಗಳಿಗೂ ಹೆಚ್ಚಿನ ಮಹತ್ವ ನೀಡಲಾಗುತ್ತಿದೆ. ಯಾವುದೇ ಕಾರ್ಯಕರ್ತರು ತಮ್ಮ ಅಭಿಪ್ರಾಯ, ಸಲಹೆ ಅಥವಾ ಅಸಮಾಧಾನವನ್ನು ಮುಕ್ತವಾಗಿ ನನ್ನೊಂದಿಗೆ ಹಂಚಿಕೊಳ್ಳಬಹುದು. ವೈಯಕ್ತಿಕ ಸಭೆಯಲ್ಲಿ ತಿಳಿಸಲಾದ ವಿಷಯಗಳನ್ನು ಸಂಪೂರ್ಣ ಗೌಪ್ಯವಾಗಿಟ್ಟುಕೊಂಡು ಯಥಾವತ್ತಾಗಿ ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ಗೆ ತಲುಪಿಸಲಾಗುವುದು ಎಂದು ಭರವಸೆ ನೀಡಿದರು. ಕಾಂಗ್ರೆಸ್ ಪಕ್ಷದ ಪ್ರಮುಖ ಗುಣಲಕ್ಷಣವೆಂದರೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸಮಾನ ಗೌರವ ನೀಡುವುದು. ಹುದ್ದೆ ಏನೇ ಇರಲಿ, ಪಕ್ಷದ ಸದಸ್ಯರಾಗಿರುವ ಯಾವುದೇ ಕಾರ್ಯಕರ್ತರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ಯಾವುದೇ ರೀತಿಯ ಹಿಂಜರಿಕೆ ಅಥವಾ ನಿರ್ಬಂಧ ಬೇಡ. ಕಾಂಗ್ರೆಸ್ ಸದಸ್ಯತ್ವ ಹೊಂದಿರುವ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಬಹುದು. ಅರ್ಜಿಯನ್ನು ನೇರವಾಗಿ ನನ್ನ ಬಳಿ ಸಲ್ಲಿಸುವ ಅವಕಾಶವೂ ಇದೆ ಎಂದು ತಿಳಿಸಿದರು. ಪಕ್ಷದ ಸಂಘಟನೆಯನ್ನು ಸಮರ್ಥವಾಗಿ ಮುನ್ನಡೆಸುವ, ಕೊನೆಯ ಹಂತದ ಕಾರ್ಯಕರ್ತನ ಮಾತನ್ನು ಆಲಿಸಿ ಸ್ಪಂದಿಸುವ ಸಾಮರ್ಥ್ಯ ಹೊಂದಿರುವ ನಾಯಕನನ್ನೇ ಡಿಸಿಸಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗುವುದು. ಯಾರ ಅಭಿಪ್ರಾಯವನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ಪ್ರತಿಯೊಬ್ಬರ ಅಭಿಪ್ರಾಯಕ್ಕೂ ಸಮಾನ ಗೌರವ ನೀಡಲಾಗುವುದು. ಕಾಂಗ್ರೆಸ್ ಕಾರ್ಯಕರ್ತರು ಯಾರನ್ನು ಬಯಸುತ್ತಾರೋ ಅವರನ್ನೇ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದೇ ಈ ಅಭಿಯಾನದ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು. ರಾಹುಲ್ ಗಾಂಧಿ
ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಶಯವೂ ಇದೇ ಆಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಎಲ್ಲರನ್ನೂ ಜೊತೆಯಾಗಿ ಕೊಂಡೊಯ್ಯುವ ಸಮರ್ಥ, ಪ್ರಬಲ ಮತ್ತು ಸಂಘಟನಾ ಸಾಮರ್ಥ್ಯ ಹೊಂದಿದ ನಾಯಕರನ್ನು ಡಿಸಿಸಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದು ಈ ಅಭಿಯಾನದ ಗುರಿಯಾಗಿದೆ ಎಂದು ವಿವರಿಸಿದರು. ಯಾವುದೇ ರೀತಿಯ ಪಕ್ಷಪಾತಕ್ಕೆ ಅವಕಾಶವಿಲ್ಲ. ಪ್ರತಿಯೊಬ್ಬ ನಾಯಕ ಹಾಗೂ ಕಾರ್ಯಕರ್ತರಿಗೂ ಸಮಾನ ಗೌರವ ಮತ್ತು ನ್ಯಾಯ ದೊರೆಯಲಿದೆ. ಈಗಾಗಲೇ ವಿವಿಧ ರಾಜ್ಯಗಳಲ್ಲಿ ಸಂಘಟನಾ ಸೃಜನಾ ಅಭಿಯಾನದಡಿ ನಡೆದ ಆಯ್ಕೆ ಪ್ರಕ್ರಿಯೆ ಅತ್ಯಂತ ಯಶಸ್ವಿಯಾಗಿದೆ. ಎಲ್ಲಿಯೂ ಅನ್ಯಾಯವಾಗದೆ ಅಥವಾ ಪ್ರಕ್ರಿಯೆ ಬಗ್ಗೆ ಗಂಭೀರ ಆಕ್ಷೇಪ ವ್ಯಕ್ತವಾಗಿಲ್ಲ. ಅದೇ ರೀತಿಯಲ್ಲಿ ರಾಯಚೂರಿನಲ್ಲಿಯೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ವಿಶ್ವಾಸವಿದೆ ಎಂದು ಹೇಳಿದರು. ಆಗಸ್ಟ್ 16ರವರೆಗೆ ಈ ಪ್ರಕ್ರಿಯೆ ನಡೆಯಲಿದ್ದು, ಅಷ್ಟರೊಳಗೆ ಎಲ್ಲಾ ಕಾರ್ಯಕರ್ತರನ್ನು ಭೇಟಿಯಾಗಿ ಅವರ ಅಭಿಪ್ರಾಯ ಸಂಗ್ರಹಿಸಲಾಗುವುದು. ಕಾರ್ಯಕರ್ತರು ತೃಪ್ತರಾಗುವವರೆಗೂ ಭೇಟಿಗಳು ಮುಂದುವರೆಯಲಿವೆ. ಪ್ರತಿಯೊಬ್ಬರಿಗೂ ಸೂಕ್ತ ಪ್ರಾತಿನಿಧ್ಯ ಸಿಗುವಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಎಸ್ಸಿ, ಎಸ್ಟಿ, ಹಿಂದುಳಿದ ವರ್ಗಗಳು, ಒಬಿಸಿ, ಅಲ್ಪಸಂಖ್ಯಾತರು, ಮಹಿಳೆಯರು ಸೇರಿದಂತೆ ಸಮಾಜದ ಎಲ್ಲ ವರ್ಗಗಳಿಗೂ ಸಮಾನ ಅವಕಾಶ ಮತ್ತು ಪ್ರಾತಿನಿಧ್ಯ ಕಲ್ಪಿಸಲು ವಿಶೇಷ ಆದ್ಯತೆ ನೀಡಲಾಗುವುದು. ತಮಗೆ ಅವಕಾಶ ಸಿಗುವುದಿಲ್ಲ ಎಂಬ ಭಾವನೆಯು ಯಾರಲ್ಲೂ ಬರಬಾರದು. ಪ್ರತಿಯೊಬ್ಬರೂ ಆತ್ಮವಿಶ್ವಾಸದಿಂದ ಅರ್ಜಿ ಸಲ್ಲಿಸಬೇಕು ಎಂದು ವಿವರಿಸಿದರು. ಸಂಘಟನಾ ಸೃಜನ್ ಅಭಿಯಾನ ಯಶಸ್ವಿಯಾಗಲು ಕಾಂಗ್ರೆಸ್ ಕಾರ್ಯಕರ್ತರಷ್ಟೇ ಅಲ್ಲ, ಮಾಧ್ಯಮದ ಸಹಕಾರವು ಅತ್ಯಂತ ಅಗತ್ಯವಾಗಿದೆ. ಕಾಂಗ್ರೆಸ್ ಪಕ್ಷದ ಉದ್ದೇಶಗಳು, ಅಭಿಯಾನದ ಆಶಯಗಳು ಹಾಗೂ ಸಂಘಟನೆ ಬಲಪಡಿಸುವ ಪ್ರಯತ್ನಗಳು ಸಾರ್ವಜನಿಕರಿಗೆ ತಲುಪುವಂತೆ ಮಾಧ್ಯಮ ಪ್ರತಿನಿಧಿಗಳು ಸಹಕರಿಸಬೇಕು. ಯಾವುದೇ ವಿಷಯದ ಬಗ್ಗೆ ಚರ್ಚೆ ಅಥವಾ ಮಾಹಿತಿ ಬೇಕಾದರೆ ನೇರವಾಗಿ ಭೇಟಿ ಮಾಡಬಹುದು ಅಥವಾ ಸಂದೇಶ ಕಳುಹಿಸಬಹುದು ಎಂದು ಹೇಳಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅರ್ಜಿ ಸಲ್ಲಿಸಿದಷ್ಟು ಸಂಘಟನೆಯ ಬಲ ಹೆಚ್ಚುತ್ತದೆ. ಆದ್ದರಿಂದ ಯಾವುದೇ ಹಿಂಜರಿಕೆ ಇಲ್ಲದೆ ಕಾಂಗ್ರೆಸ್ ಸದಸ್ಯತ್ವ ಹೊಂದಿರುವ ಪ್ರತಿಯೊಬ್ಬರು ಡಿಸಿಸಿ ಅಧ್ಯಕ್ಷ ಹುದ್ದೆಗೆ ಅರ್ಜಿ ಸಲ್ಲಿಸಿ ಸಂಘಟನೆ ಬಲಪಡಿಸುವ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಎಂದರು. संगठन के जो भी रिप्रेजेंटेटिव्स हैं उनका इलेक्शन किया जाएगा. मेरा और इस ओकेजन का इम्पोर्टेंस ये है कि हम रायचूर डिस्ट्रिक्ट के डीसीसी प्रेसिडेंट का चुनाव और उनका सिलेक्शन करना ये मुख्य उद्देश्य है. और इस बार जो भी डीसीसी प्रेसिडेंट होगा वो डीसीसी प्रेसिडेंट कांग्रेस पार्टी के कार्यकर्तागण, कांग्रेस पार्टी के लीडर्स, ब्लॉक लीडर्स हो, विलेज लीडर्स हो, डिस्ट्रिक्ट लेवल के लीडर्स हो और सीनियर लीडर्स, जूनियर लीडर्स सभी मिलके ये सिलेक्शन कंप्लीट करेंगे. मैं यहाँ पे हर एक डिवीजन घूमूंगा. जो भी इंटरेस्टेड है कांग्रेस पार्टी, कोई भी मुझसे अकेले में मिल सकते हैं. ग्रुप मीटिंग्स तो हम करेंगे ही करेंगे, लेकिन 1-to-1 मीटिंग्स का इंपॉर्टेंस और महत्व तो बहुत महत्वपूर्ण है. आप जो भी दिल में है मुझे बता सकते हैं. आप जो भी बात मेरे सामने रखे हैं, मेरा एक ही मकसद होगा कि आपका बात मैं दिल्ली तक पहुंचाऊंगा. यहाँ पे किसी को भी आप जो बोल रहे हैं उसका पता नहीं चलेगा. 1-to-1 मीटिंग में आप और मैं दोनों ही बैठेंगे एक रूम में. जो भी आप बोलेंगे वो जैसा आप बोले हैं वैसा ही दिल्ली तक पहुंचेगा. कांग्रेस पार्टी का महत्वपूर्ण कैरेक्टर ये है कि हर एक कार्यकर्ता इर्रेस्पेक्टिव ऑफ देयर पोजीशन, हर एक कार्यकर्ता को जो भी इंटरेस्टेड है, हर एक कार्यकर्ता प्लीज अंडरस्टैंड इंटरेस्टेड है, डीसीसी पद के लिए आप फॉर्म भर सकते हैं. एनीबडी कैन फिल द फॉर्म. ಎಲ್ಲರೂ ಫಾರ್ಮ್ ಫಿಲ್ ಅಪ್ ಮಾಡಬಹುದು. ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ. Everybody who is connected, a member of Congress party is eligible to fill the form. आप कोई भी हिचकिचाहट नहीं चाहिए.
without any kind of hesitation सभी लोग फॉर्म भरने कांग्रेस पार्टी రాయచూరులో ఐక్యమత్యంగా ఉన్నది రాయచూరులో ఎట్లాంటి విభేదాలు లేవు వినండి అసమ్మతి లేదు కాంగ్రెస్ పార్టీ ఇస్ సింగిల్ యూనిట్ ఇన్ రాయచూర్ ప్లీజ్ అండర్లైన్ దిస్ అభిప్రాయ భేదాలు ఉంటే కుటుంబంలో ఉన్న అభిప్రాయ భేదాలను మేము సర్దుకుపోతాం అంతే తప్ప రాయచూరులో ఎట్లాంటి విభేదాలు కానీ భేదాభిప్రాయాలు కానీ ఏమి లేవు వీఆర్ సింగిల్ యూనిట్ వీఆర్ వన్ కాంగ్రెస్ పార్టీ రాహుల్ గాంధీ గారి ఆదేశాల మేరకు మల్లికార్జున ఖర్గే గారి నాయకత్వంలో మేము పనిచేస్తున్నాం అంతే का बहुत ही रीजंस रहते हैं बहुत ही कारण होते हैं तो हम नहीं देखिए हमारा ये प्रॉब्लम है ये प्रॉब्लम है कि हम फेयर पॉलिटिक्स करना चाहते हैं कांग्रेस पार्टी ಇದೇ ವೇಳೆ ಕೆಪಿಸಿಸಿ ವೀಕ್ಷಕ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಮಾತನಾಡಿ ಕಾಂಗ್ರೆಸ್ ಪಕ್ಷವು 140 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ರಾಷ್ಟ್ರೀಯ ಪಕ್ಷವಾಗಿದ್ದು ಇಂತಹ ದೊಡ್ಡ ಸಂಘಟನೆಯಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜ ಎಂದು ಹೇಳಿದರು. ಒಂದೇ ಕುಟುಂಬದಲ್ಲಿಯೇ ವಿವಿಧ ರೀತಿಯ ಅಭಿಪ್ರಾಯಗಳು ಇರುವಂತೆ 140 ವರ್ಷಗಳ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಪಕ್ಷದಲ್ಲಿಯೂ ಆಂತರಿಕ ವಿಚಾರಗಳು ಇರುವುದು ಸಹಜ. ಅವುಗಳನ್ನು ಪಕ್ಷದ ಚೌಕಟ್ಟಿನಲ್ಲಿ ಸರಿಪಡಿಸಲಾಗುತ್ತದೆ. ಡಿಸಿಸಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕುರಿತು ಈಗ ನಡೆಯುತ್ತಿರುವ ಸಂಘಟನಾ ಸೃಜನ್ ಅಭಿಯಾನ ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಬೀದರ್ನಿಂದ ಚಾಮರಾಜನಗರದವರೆಗೆ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತಿದೆ. ಕೇವಲ ರಾಯಚೂರಿನಲ್ಲಿ ಮಾತ್ರವಲ್ಲ, ಎಲ್ಲಾ ಜಿಲ್ಲೆಗಳಲ್ಲೂ ಕಾರ್ಯಕರ್ತರು ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಪಕ್ಷದ ಕೆಲ ನಾಯಕರ ನಡುವಿನ ಭಿನ್ನಾಭಿಪ್ರಾಯಗಳ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಈ ಸಂದರ್ಭದಲ್ಲಿ ಆ ವಿಷಯವನ್ನು ಚರ್ಚಿಸುವುದು ಅಗತ್ಯವಿಲ್ಲ. ಕಾಂಗ್ರೆಸ್ ಒಂದು ದೊಡ್ಡ ಕುಟುಂಬದಲ್ಲಿ ಸಣ್ಣ ಪುಟ್ಟ ಆಂತರಿಕ ವಿಚಾರಗಳು ಇರುವುದು ಸಹಜ. ಅವುಗಳನ್ನು ಪಕ್ಷದ ಹಿರಿಯ ನಾಯಕರು ಸಮನ್ವಯದ ಮೂಲಕ ಬಗೆಹರಿಸುತ್ತಾರೆ ಎಂದು ಹೇಳಿದರು. ಇದೇ ಇವತ್ತು ಎಲ್ಲ ಕಡೆ ಇವತ್ತು ಬರೇ ನಿಮ್ಮ ರಾಯಚೂರಿನಲ್ಲಂತಲ್ಲ, ನಮ್ಮ ಬೀದರ್ ಹಿಡ್ಕೊಂಡು ಚಾಮರಾಜನಗರ ಯಾರು ರಾಯಚೂರು ಟಿಕೆಟ್ ಮುಸ್ಲಿಂ ಕೊಡ್ಬೇಕಂದ್ರೆ ಅವರೇ ಕೆಲಸ ಮಾಡಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಆ ವಿಷಯಕ್ಕೆ ನಾವು ಕೂಡ ಮಾತಾಡಕ್ಕಾಗೋದಿಲ್ಲ. ಯಾಕಂದ್ರೆ ತಾವು ಮೊದಲೇ ಪ್ರಶ್ನೆಯನ್ನು ಕೇಳಿದ್ರು, ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಯಾವ ರೀತಿ ಆಯ್ಕೆ ಮಾಡ್ತಾ ಇದ್ರಿ, ಹಿಂದೆ ಯಾವ ರೀತಿ ಆಯ್ಕೆ ಮಾಡ್ತಾ ಇದ್ರಿ ಅಂತ ಅದಕ್ಕೆ ಎಐಸಿಸಿ ವೀಕ್ಷಕರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇವತ್ತ ಕೇಡರ್ ಬೇಸ್ ನಾವು ಗ್ರಾಮೀಣ ಭಾಗದಿಂದ ಎಲ್ಲೆಲ್ಲಿ ಇಡೀ ನಿಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಎಐಸಿಸಿ ಸದಸ್ಯ ವೀಕ್ಷಕರು ಮತ್ತು ನಾನು ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ವೀಕ್ಷಕರ ಜೊತೆಯಲ್ಲಿ ಹೋಗಿ ನಾವೆಲ್ಲರೂ ಕೂಡ ಅವ್ರು ಹೇಳಿದ್ರು, ಎಐಸಿಸಿ ನಾವು 1 to 1 ಯಾರು ಇಲ್ಲ, ನಾವು ನಿಮ್ಮ ಜೊತೆಲೆ ಮಾತಾಡ್ತೀನಿ. अगर कुछ भी प्रॉब्लम रहे तो मुझे बताओ, ये तुम्हें को मालूम नहीं का और उनको मालूम नहीं का, ये जो भी आप बोल दृष्टि है कांग्रेस पार्टी अच्छा इसके ऊपर ये होना चाहिए. अध्यक्ष को अभी पिछले में मैं जो सुना हूँ, जो बसवराज पाटिल इटकी जी जो विधान परिषद के माजी सदस्य उनके अवधि में भी अच्छा काम उन्होंने किए, लेकिन आज जो नया करना चाह रहे सबका सपोर्ट और सबका ओपिनियन पूछने के वास्ते एआईसीसी आए. तो इसलिए हम सभी लोगों को विनती करता हूँ, हमारे पार्टी के जो भी मुखर लोग हैं और जो कार्यकर्ता लोग हैं सभी मिलकर अगर आप पूरा हमारे को अच्छा सहकार करें तो बिल्कुल एक डिस्ट्रिक्ट कांग्रेस कमेटी के अध्यक्ष जो आगे आने वाले चुनाव है, तालुक पंचायत, जिला पंचायत, ग्राम पंचायत और थोड़े ही दिन में विधानसभा और पार्लियामेंट के चुनाव आ जाएगा 2028-2029. ಇದೆಲ್ಲ ಪೂರ್ವದಲ್ಲಿ ಒಂದು ಸಂಘಟನೆ ಆಗಬೇಕು, ಜಿಲ್ಲಾಧ್ಯಕ್ಷರು ಹೊಸಬರಿಗೆ ಆಯ್ಕೆ ಮಾಡಬೇಕು. ಇದು ಬರೀ ನಿಮ್ಮ ರಾಯಚೂರಲ್ಲ, ಇಡೀ ಬೇರೆ ಬೇರೆ ಇಡೀ ದೇಶದಲ್ಲಿ ಈ ಒಂದು ಪ್ರಾರಂಭ ಮಾಡಿದಾರ. अभी हमारे एआईसीसी साहब ने बताया अभी कहां पर कौन सा स्टेट में हमने ये काम किए, बहुत ही अच्छा तरीके से हो गया और सक्सेसफुल हो गया और यहाँ पर भी वही करना चाह रहे लोग. नमू ಕೂಡ ಮನೆ ಬೆಂಗಳೂರಲ್ಲಿ ನಮ್ಮ ಪಕ್ಷದ ವೇಣುಗೋಪಾಲ್ ಜಿ ಅವರು, ಸುರ್ಜಿವಾಲ್ ಅವರು, ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಜಿ ಅವರು ಇದು ಉದ್ದೇಶಿಸಿ ಯಾವ ರೀತಿ ಆಯ್ಕೆ ಮಾಡಬೇಕು, ಏನು ಮಾಡಬೇಕು ಇದೆಲ್ಲರೂ ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ವೀಕ್ಷಕರಾದ ಮಕ್ಬುಲ್ ಬಾಗ್ಬಾನ್, ಜಾನ್ ವೆಸ್ಲಿ, ಮುಖಂಡರಾದ ಬಸವರಾಜ್ ಪಾಟೀಲ್ ಇಟಗಿ, ಮಹಮ್ಮದ್ ಶಾಲಂ, ಕೆ ಶಾಂತಪ್ಪ, ರುದ್ರಪ್ಪ ಅಂಗಡಿ, ಎನ್ ಶ್ರೀನಿವಾಸ್ ರೆಡ್ಡಿ, ಆಂಜನೇಯ, ಇ ಶಿವಮೂರ್ತಿ, ಅಬ್ದುಲ್ ಗಫೂರ್, ಪಾಮಯ್ಯ ಮುರಾರಿ, ಡಾಕ್ಟರ್ ರಜಾಕ್ ಉಸ್ತಾದ್, ನಿರ್ಮಲಾ ಬೆಣ್ಣೆ, ಸುರೇಖಾ ಸೇರಿದಂತೆ ಅನೇಕರಿದ್ದರು. ಕೃಷಿ ಇಲಾಖೆಯಲ್ಲಿನ ಅವೈಜ್ಞಾನಿಕ ನೇಮಕಾತಿ ಕ್ರಮಗಳನ್ನು ರದ್ದುಪಡಿಸುವುದು, ಕೃಷಿ ಶಿಕ್ಷಣದ ಖಾಸಗೀಕರಣವನ್ನು ತಡೆಯುವುದು ಸೇರಿದಂತೆ 4 ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ
ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ರಾಜ್ಯದ ಕೃಷಿ ವಿದ್ಯಾರ್ಥಿಗಳು ಹಾಗೂ ಕೃಷಿ ಪದವೀಧರರು ಸೋಮವಾರ ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಎದುರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ರಾಜ್ಯದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ರೈತರ ಹಿತಕ್ಕಾಗಿ ಶ್ರಮಿಸುತ್ತಿದ್ದರು. ಕೃಷಿ ಇಲಾಖೆಯ ರೈತ ವಿರೋಧಿ ಹಾಗೂ ವಿದ್ಯಾರ್ಥಿ ವಿರೋಧಿ ನೀತಿಗಳಿಂದ ಕೃಷಿ ಕ್ಷೇತ್ರ ಮತ್ತು ಕೃಷಿ ಶಿಕ್ಷಣ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಆರೋಪಿಸಿದರು. ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿರುವುದಾಗಿ ತಿಳಿಸಿದರು. ಪ್ರತಿಭಟನಾಕಾರರು ಮೊದಲನೆಯದಾಗಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಇದೇ ತಿಂಗಳು ನಡೆಯಲಿರುವ ಕೆಇಎ ಪರೀಕ್ಷೆಯಲ್ಲಿ ಕೊನೆಯ ಕ್ಷಣದಲ್ಲಿ ಐಸಿಎಆರ್ ಮಾನ್ಯತೆ ಇಲ್ಲದ ಖಾಸಗಿ ರೈಟ್ ಟೆಕ್ನಾಲಜಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿರುವುದನ್ನು ತೀವ್ರವಾಗಿ ಖಂಡಿಸಿದರು. 2025ರ ಏಪ್ರಿಲ್ 10ರಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಪ್ರಕಾರ ನೇಮಕಾತಿ ಪ್ರಕ್ರಿಯೆ ಆರಂಭವಾದ ಬಳಿಕ ಅರ್ಹತಾ ಮಾನದಂಡಗಳನ್ನು ಬದಲಾಯಿಸಲು ಅವಕಾಶವಿಲ್ಲ. ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಉಲ್ಲಂಘಿಸಿ ಖಾಸಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿರುವುದರಿಂದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದ್ದು ತಕ್ಷಣವೇ ಆ ಅವಕಾಶವನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ಅಧೀನದಲ್ಲಿ ಖಾಸಗಿ ಕೃಷಿ ಕಾಲೇಜುಗಳಿಗೆ ನೀಡಲಾಗುತ್ತಿರುವ ಸಂಯೋಜನೆ ತಕ್ಷಣ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಖಾಸಗಿ ಕಾಲೇಜುಗಳಿಗೆ ಅವಕಾಶ ನೀಡುವುದರಿಂದ ಕೃಷಿ ಶಿಕ್ಷಣ ವ್ಯಾಪಾರೀಕರಣವಾಗುತ್ತಿದ್ದು ಬಡ ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣ ದುಬಾರಿಯಾಗಲಿದೆ. ಆದ್ದರಿಂದ ಈ ಶೈಕ್ಷಣಿಕ ವರ್ಷದಿಂದಲೇ ಹೊಸ ಪ್ರವೇಶಾತಿಯನ್ನು ಸ್ಥಗಿತಗೊಳಿಸಬೇಕು ಎಂದು ಒತ್ತಾಯಿಸಿದರು. ಕೃಷಿ ಇಲಾಖೆಯ ಎಒ ಮತ್ತು ಎಎಒ ಹುದ್ದೆಗಳಿಗೆ ಬಿಇ ಬಯೋಟೆಕ್ನಾಲಜಿ ಪದವೀಧರರಿಗೆ ಅವಕಾಶ ನೀಡಿರುವುದು ಅವೈಜ್ಞಾನಿಕ ನಿರ್ಧಾರವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಕೃಷಿ ವಿಷಯದ ಪ್ರಾಯೋಗಿಕ ಜ್ಞಾನವಿಲ್ಲದವರಿಗೆ ಕೃಷಿ ಇಲಾಖೆಯ ಜವಾಬ್ದಾರಿಯುತ ಹುದ್ದೆಗಳನ್ನು ನೀಡುವುದು ರೈತರಿಗೆ ಹಾನಿಕಾರಕವಾಗಿದ್ದು ಈ ನಿರ್ಧಾರವನ್ನು ತಕ್ಷಣ ಹಿಂಪಡೆದು ಬಿಇ ಬಯೋಟೆಕ್ ಪದವೀಧರರನ್ನು ನೇಮಕಾತಿ ಪ್ರಕ್ರಿಯೆಯಿಂದ ಹೊರಗಿಡಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ರಸಗೊಬ್ಬರ ಮತ್ತು ಕೀಟನಾಶಕಗಳ ಮಾರಾಟಕ್ಕೆ ಪರವಾನಗಿ ಪಡೆಯಲು ಬಳಸಲಾಗುತ್ತಿರುವ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವಿಸಸ್ ಫಾರ್ ಇನ್ಪುಟ್ ಡೀಲರ್ಸ್ ಕೋರ್ಸ್ ಅನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದರು. ಸಮರ್ಪಕ ಕೃಷಿ ಜ್ಞಾನವಿಲ್ಲದವರು ಈ ಕೋರ್ಸ್ ಮೂಲಕ ಪರವಾನಗಿ ಪಡೆದು ರೈತರಿಗೆ ಅವೈಜ್ಞಾನಿಕ ಸಲಹೆಗಳನ್ನು ನೀಡುತ್ತಿರುವುದರಿಂದ ಬೆಳೆ, ಭೂಮಿ ಹಾಗೂ ರೈತರ ಆರ್ಥಿಕ ಸ್ಥಿತಿಗೆ ಹಾನಿಯಾಗುತ್ತಿದೆ ಎಂದು ದೂರಿದರು. ಕೃಷಿ ಇಲಾಖೆ ಅಧಿಕಾರಿಗಳು ಕೈಗೊಂಡಿರುವ ಅವೈಜ್ಞಾನಿಕ ನಿರ್ಧಾರಗಳನ್ನು ತಕ್ಷಣ ಸರಿಪಡಿಸಿ ರಾಜ್ಯದ ಸಾವಿರಾರು ಕೃಷಿ ವಿದ್ಯಾರ್ಥಿಗಳು ಹಾಗೂ ರೈತರಿಗೆ ನ್ಯಾಯ ಒದಗಿಸಬೇಕು. 4 ಪ್ರಮುಖ ಬೇಡಿಕೆಗಳು ಈಡೇರುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆಯಲಿದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಕಾನೂನಂತೆ ಕಾನೂನು ಈ ಕೂಡಲೇ ಖಾಸಗಿ ಕೃಷಿ ಕಾಲೇಜುಗಳನ್ನು ಬಂದ್ ಮಾಡಲೇಬೇಕು. ರೈತರ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ಕೃಷಿ ಶಿಕ್ಷಣವನ್ನು ಮಾರಾಟ ಮಾಡುತ್ತಿರುವ ಸರ್ಕಾರಕ್ಕೆ ಬೇಕು. ಎಲ್ಲಿವರೆಗೆ ಹೋರಾಟ? ಏನೇ ಬರಲಿ ಜೈ ಜವಾನ್ ಬೋಲೋ ಭಾರತ್ ಮಾತಾ ಕಿ ಬೇಕು. ಈ ಕೂಡಲೇ ಖಾಸಗಿ ಕೃಷಿ ಕಾಲೇಜುಗಳನ್ನು ಬಂದ್ ಮಾಡಿ ಕೃಷಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ಕುರುಡು ಸರ್ಕಾರಕ್ಕೆ, ಕಣ್ಣು ಮುಚ್ಚಿಕೊಳ್ಳುತ್ತಿರುವ ಸರ್ಕಾರಕ್ಕೆ, ಕಪ್ಪ ಚರ್ಮದ ಸರ್ಕಾರಕ್ಕೆ, ರೈತರ ಪಾಲಿಗೆ ಸತ್ತ ಕೃಷಿ ವಿದ್ಯಾರ್ಥಿಗಳನ್ನು ಮಕ್ಕಳೆಬ್ಬಿಸುತ್ತಿರುವ ಸರ್ಕಾರಕ್ಕೆ, ರೈತರ ಮಕ್ಕಳನ್ನು ಒಗ್ಗೂಡಿಸುತ್ತಿರುವ ಸರ್ಕಾರಕ್ಕೆ, ರೈತರನ್ನು ಬೇಕೇ ಬೇಕು. ಕಾನೂನಂತೆ ಕಾನೂನು. ಅಯ್ಯಯ್ಯೋ ಈ ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದ್ರೆ ನಮ್ಮ ಬೇಡಿಕೆಗಳು
ಇದರ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಹೊಸ ನೇಮಕಾತಿ ಅಧಿಸೂಚನೆಯಲ್ಲಿ ಘೋಷಿಸಲಾದ ಅರ್ಹತಾ ಮಾನದಂಡಗಳನ್ನು ನೇಮಕಾತಿ ಪ್ರಕ್ರಿಯೆ ಮಾಧ್ಯಮದಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ. ಹಾಗಾಗಿ ಪಿಎಂಆರ್ ನಿಯಮಗಳ ಉಲ್ಲಂಘನೆ ಮತ್ತು ರೈಟೆಕ್ ವಿವಿಗೆ ನೀಡಿರುವ ಅವಕಾಶ ರದ್ದಾಗಬೇಕು. ಕೃಷಿ ಇಲಾಖೆಯ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಹುದ್ದೆಗಳಿಗೆ ಇದೇ ತಿಂಗಳು ನಡೆಯಲಿರುವ ಕೆಇ ಪರೀಕ್ಷೆಗೆ ಕೊನೆ ಕ್ಷಣದಲ್ಲಿ ಐಸಿಆರ್ ಮಾನ್ಯತೆ ಇಲ್ಲದ ಖಾಸಗಿ ಟೆಕ್ನಾಲಜಿ ವಿವಿಯ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲಾಗಿದೆ. ಇದು ಸಂವಿಧಾನದ 390ನೇ ವಿಧಿಯಡಿ ರಚನೆಯಾದ ಪಿಎಂಆರ್ ನಿಯಮಗಳನ್ನು ಸರ್ಕಾರ ಯಾವುದೇ ಸಾಮಾನ್ಯ ಆದೇಶಗಳು ಮೀರುವಂತಿಲ್ಲ ಅಂತ ಕಾನೂನಿದೆ. ಆದ್ರೂ ಕೃಷಿ ಇಲಾಖೆ ಹಾಗೂ ಕೆಎ ಮಾಡಿರುವ ಈ ಕಾನೂನು ಬಾಹಿರ ಎಡವಟ್ಟಿನಿಂದ ಸರ್ಕಾರಿ ವಿವಿಗಳ ವಿದ್ಯಾರ್ಥಿಗಳಿಗೆ ಘೋರ ಅನ್ಯಾಯವಾಗುತ್ತಿದ್ದು ರೈಟೆಕ್ ವಿವಿಯನ್ನು ಈ ನೇಮಕಾತಿಯಿಂದ ತಕ್ಷಣವಾಗಿ ಕೈಬಿಡಬೇಕು ಮತ್ತು ಖಾಸಗಿ ಕಾಲೇಜುಗಳ ಸಂಯೋಜನೆಯನ್ನು ತಕ್ಷಣವಾಗಿ ಎಲ್ಲಾ ವಿವಿಯ ಕುಲಪತಿಗಳು ಇದನ್ನು. ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಮಾತನಾಡಿ, ಸರ್ಕಾರ ಕೃಷಿ ಪದವೀಧರರ ಬದಲಿಗೆ ಬಿಟೆಕ್ ಪದವೀಧರರನ್ನು ಕೃಷಿ ಅಧಿಕಾರಿಗಳನ್ನಾಗಿ ನೇಮಿಸಲು ಹೊರಟಿರುವುದು ಅವೈಜ್ಞಾನಿಕ ಕ್ರಮವಾಗಿದೆ. ಕೃಷಿಯನ್ನು ಖಾಸಗೀಕರಣ ಮಾಡಲು ಸರ್ಕಾರ ಮುಂದಾಗಿದೆ. ಖಾಸಗಿಯವರಿಗೆ ಕೃಷಿ ಕಾಲೇಜು ನೀಡುವುದರಿಂದ ಹಣವಂತರಿಗೆ ಮಾತ್ರ ಕೃಷಿ ಪದವಿ ದೊರೆಯುವಂತಾಗುತ್ತದೆ. ಈಗಾಗಲೇ ಅವೈಜ್ಞಾನಿಕ ನೀತಿ ಕೈಬಿಡಲು ಸಿಎಂ ಮತ್ತು ಡಿಸಿಎಂಗೆ ಮನವಿ ಮಾಡಲಾಗಿದೆ. ಯಾವುದೇ ಸ್ಪಂದನೆ ದೊರೆಯದೆ ಹೋದರೆ ರೈತ ಸಂಘದಿಂದ ರಾಜ್ಯಾದ್ಯಂತ ಹೋರಾಟ ರೂಪಿಸುವುದಾಗಿ ಹೇಳಿದರು. ಪ್ರತಿಭಟನೆಯ ಸಂದರ್ಭದಲ್ಲಿ ಕೆಲಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು, ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಿ ವಾಹನಗಳ ಸಂಚಾರವನ್ನು ಸುಗಮಗೊಳಿಸಿದರು. ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಏನಂದರೆ ಒಂದು ದೊಡ್ಡ ಆತಂಕ ಇವತ್ತು ಸೃಷ್ಟಿಯಾಗಿದೆ. ಕೃಷಿ ಪದವೀಧರನ್ನ ಕೃಷಿ ಅಧಿಕಾರಿಗಳನ್ನಾಗಿ ಇದುವರೆಗೆ ನೇಮಕ ಮಾಡ್ತಿದ್ರು. ಆದರೆ ಈಗ ಏನಾಗಿದೆ ಅಂದರೆ ಸರ್ಕಾರ ತನ್ನ ನಿಲುವು ಬದಲಾವಣೆ ಮಾಡಿ BE ಬಯೋಟೆಕ್ನಾಲಜಿ ಮಾಡಿದಂಥವ್ರನ್ನ ಕೃಷಿ ಅಧಿಕಾರಿಗಳನ್ನಾಗಿ ನೇಮಕ ಮಾಡಲಿಕ್ಕೆ ಒಂದು ಪರೀಕ್ಷೆ ನಡೆಸ್ತಾ ಇದೆ. ಅದರ ಜೊತೆಗೆ ಇವತ್ತು ಏನು ಖಾಸಗೀಕರಣ ಕೃಷಿ ಒಂದು ತಾಂತ್ರಿಕತೆಯನ್ನು ಕೃಷಿ ವಿಜ್ಞಾನವನ್ನು ಇವತ್ತು ವಿದ್ಯಾರ್ಜನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ಇವತ್ತು ಅವರಿಗೆ ವಂಚನೆ ಮಾಡಿ ಈ ಒಂದು ಖಾಸಗೀಕರಣ ಮಾಡಿ ಖಾಸಗಿ ಅವರಿಗೆ ಕೃಷಿ ಕಾಲೇಜುಗಳನ್ನು ನಡೆಸಲಿಕ್ಕೆ ಅನುಮತಿ ಕೊಟ್ಟಿದೆ. ಇದರಿಂದ ಏನಂದರೆ ರೈತರ ಮಕ್ಕಳಿಗೆ ಇವತ್ತು ಈ ಒಂದು ಅಭ್ಯಾಸ ಮಾಡೋದು ಭಾಳ ದೊಡ್ಡ ವಂಚಿತ ಆಗ್ತದೆ. ದುಡ್ಡಿದ್ದವ್ರು ಏನಾದರೂ ಈಗಾಗಲೇ ಇಂಜಿನಿಯರಿಂಗ್ ಮೆಡಿಕಲ್ ಯಾವ ರೀತಿ ದುಡ್ಡಿದ್ದವ್ರ ಪಾಲಾಗಿದೆ, ಅದೇ ರೀತಿ ಕೂಡ ಇವತ್ತು ಕೃಷಿ ಜ್ಞಾನವೂ ಕೂಡ ದುಡ್ಡಿದ್ದವ್ರ ಪಾಲಾಗ್ತದೆ. ಅವಾಗ ಏನಂತಂದರೆ ಭಾಳ ತೊಂದರೆ ಆಗ್ತದೆ. ಅದರ ಜೊತೆಗೆ ಮತ್ತೆ ಏನಂದರೆ ದೇಸಿ ಅಂತ ಒಂದು ವ್ಯವಸ್ಥೆ ಬಂದಿದೆ. ಇವತ್ತು ಕೃಷಿ ಪದವೀಧರರಿಗೆ ಏನಂದರೆ ಲೈಸೆನ್ಸ್ ಕೊಡ್ತಿದ್ರು ಫರ್ಟಿಲೈಸರು ಮತ್ತು ಕೆಮಿಕಲ್ಸ್ಗೆ. ಈಗ ಯಾರು ಬೇಕು ಅವರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ಏನಂತಂದರೆ ಅವ್ರು ಏನು ಡೀಲ್ ಮಾಡ್ತಾರೋ, ರೈತರಿಗೆ ಏನು ಮಾರ್ಗದರ್ಶನ ಮಾಡ್ತಾರೋ, ಏನು ಮಾಡೋದಿಲ್ಲೋ, ಇದೆಲ್ಲ ಏನಂತಂದರೆ ಬಹುರಾಷ್ಟ್ರೀಯ ಕಂಪನಿಗಳ ಹುನ್ನಾರ ಆಗಿದೆ. ಕೃಷಿ ಕ್ಷೇತ್ರ ಭಾಳ ವಿಶಾಲವಾದಂಥ ಕೃಷಿ ಕ್ಷೇತ್ರವನ್ನು, ಕೃಷಿ ಜ್ಞಾನವನ್ನು, ಕೃಷಿ ಮಾರುಕಟ್ಟೆಯನ್ನು ಎಲ್ಲ ಖಾಸಗೀಕರಣ ಮಾಡಿ ಏನಂತಂದರೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಒಪ್ಪಿಸ್ತಕ್ಕಂಥ ಈ ಸರ್ಕಾರದಲ್ಲಿ ನಿಲುವನ್ನು ಇವತ್ತು ನಾವು ಖಂಡನೆ ಮಾಡಿ ಇವತ್ತು ಸಾಂಕೇತಿಕವಾಗಿ ರಸ್ತೆ ತಡೆ ಚಳವಳಿ ಮಾಡಿದ್ದೇವೆ. ಮುಂದೆ ಇದು ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟವಾಗಿ ಪರಿಣಾಮ ಬೀರ್ತದೆ. ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನು ಗಮನಕ್ಕೆ ತಂದು ಕೂಡಲೇ ಈ ಪ್ರಕ್ರಿಯೆಯನ್ನು ಕೃಷಿ ಪದವೀಧರರಿಗೆ ಮಾತ್ರ ಕೃಷಿ ಅಧಿಕಾರಿಗಳ ನೇಮಕ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋಕು, ಬೇರೆಯವ್ರಿಗೆ ಮಾಡಿಕೊಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಚಾಮರಾಜ ಮಾಲಿ ಪಾಟೀಲ್, ನಾಗರತ್ನ ವಿ ಪಾಟೀಲ್, ಹರವಿಶಂಕರ್ ಗೌಡ, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್, ಸುಗುರಯ್ಯ ಹಿರೇಮಠ, ವಿದ್ಯಾರ್ಥಿಗಳಾದ ಶಿವಪ್ಪ, ಅಂಕೇಶ್, ನರ್ಮದಾ, ಜ್ಯೋತಿ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಹಾರ ನಿಗಮದ ಗೋದಾಮುಗಳ ಸುತ್ತಮುತ್ತ ವಾಸಿಸುವ ಜನರಿಗೆ ನುಸಿ ಪೀಡೆಯಿಂದ ತತ್ತರಿಸಿ ಹೋಗುವಂತಾಗಿದೆ. ಮಳೆಯ ಹಿನ್ನೆಲೆಯಲ್ಲಿ ನುಸಿ ಸುತ್ತಮುತ್ತಲಿನ ಮನೆಗಳ ಕುಡಿಯುವ ನೀರು ಹಾಸಿಗೆ ಸೇರಿ ಮನೆ ತುಂಬಾ ಆವರಿಸಿ ಜನರು ಬಸವಳಿದು ಹೋಗುವಂತಾಗಿದೆ. ಕೀಟಗಳ ಕಾಟ ಹೊಸದೇನೂ ಅಲ್ಲವಾದರೂ ಮಳೆಯಿಂದ ನುಸಿ ಹೆಚ್ಚಳವಾಗಿದ್ದು ಜನಾರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಾಗಿದೆ. ಮನೆಯಲ್ಲಿರುವ ವೃದ್ಧರು, ಮಕ್ಕಳು ವಾಂತಿ ಭೇದಿಯಿಂದ ಬಳಲಲು ನಸಿಯೇ ಕಾರಣವೆಂದು ನಿವಾಸಿಗಳು ಆರೋಪಿಸಿದ್ದಾರೆ.
ಪ್ರತಿ ವರ್ಷವೂ ಆಹಾರ ಧಾನ್ಯಗಳ ಸಂಗ್ರಹದಿಂದ ನುಸಿ ಹಾವಳಿ ಎದುರಿಸುತ್ತಲೇ ಇರುವ ಜನರು ಶಾಶ್ವತ ಪರಿಹಾರ ಕಾಣದೆ ಹೋಗಿದ್ದಾರೆ. ಪ್ರತಿ ವರ್ಷವೂ ಆಹಾರ ನಿಗಮಗಳ ಅಧಿಕಾರಿಗಳು ನುಸಿ ನಿಯಂತ್ರಿಸಲು ರಾಸಾಯನಿಕ ಸಿಂಪಡಣೆ ಮಾಡುತ್ತಿರುವುದು ವಾಡಿಕೆ. ಆದರೆ ಈ ಬಾರಿ ಔಷಧಿ ಸಿಂಪಡಣೆ ಮಾಡದೇ ಇರುವುದರಿಂದ ಕಳೆದ ವಾರದಿಂದ ನುಸಿ ಹಾವಳಿ ಹೆಚ್ಚಾಗುತ್ತಿದ್ದು ಸಂಕಷ್ಟದಲ್ಲಿ ನಿವಾಸಿಗಳು ಸಿಲುಕುವಂತಾಗಿದೆ. ಆಹಾರ ನಿಗಮದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರು ಆರೋಗ್ಯ ಸಮಸ್ಯೆ ಎದುರಿಸುವಂತಾಗಿದೆ ಎಂಬುದು ಜನರ ಆರೋಪವಾಗಿದೆ. ಮನೆಯಲ್ಲಿ ನೆಮ್ಮದಿ ಜೀವನ ಮಾಡಲು ಆಗದ ಪರಿಸ್ಥಿತಿ ಎದುರಿಸುವಂತಾಗಿದೆ. ಪ್ರತಿ ಬಾರಿಯೂ ನಿಗಮದ ಅಧಿಕಾರಿಗಳ ಗಮನಕ್ಕೆ ತಂದಾಗ ಮಾತ್ರ ಕ್ರಮ ಕೈಗೊಳ್ಳಲಾಗುತ್ತದೆ. ನಿಗಮದ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರದೇ ಇರುವುದರಿಂದ ಸಮಸ್ಯೆ ಪರಿಹಾರವಾಗದಂತಾಗಿದೆ ಎಂದು ಜನರು ದೂರುತ್ತಿದ್ದಾರೆ. ನಿಗಮದ ಕಾರ್ಯಚಟುವಟಿಕೆಗಳ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಸಹ ಗಮನ ಹರಿಸುತ್ತಿಲ್ಲ. ನಿಗಮದ ವ್ಯವಸ್ಥಾಪಕ ಸದರನ್ ಎಂಬುವವರು ಮಾಹಿತಿ ನೀಡಿ ನುಸಿ ನಿಯಂತ್ರಣಕ್ಕೆ ಎಲ್ಲಾ ಕ್ರಮ ಕೈಗೊಳ್ಳಲಾಗುತ್ತದೆ. ಮಳೆಗಾಲದಲ್ಲಿ ಸಮಸ್ಯೆಯಾಗುತ್ತಿರುವುದು ಗಮನಕ್ಕೆ ಬಂದಿದ್ದು ತಡೆಯಲು ಔಷಧಿ ಸಿಂಪಡಣೆ ಸೇರಿದಂತೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ನಿಗಮದ ಅಧಿಕಾರಿಗಳು ಗೋದಾಮುಗಳಲ್ಲಿರುವ ಆಹಾರ ಧಾನ್ಯದ ಸಂಗ್ರಹ ಹೆಚ್ಚಳವಾಗುತ್ತಿರುವುದರಿಂದ ಸಮಸ್ಯೆ ನೀಗಿಸುವಂತೆ ಮನವಿ ಮಾಡಿದರು. हमारे यहाँ कीड़े को रहने नहीं देंगे, कीड़ा पैदा नहीं होने देंगे और भगवान न करे पैदा हो जाए तो उसको फौरन खत्म करेंगे. ऐसा हमारी जो टीम है ना वो पूरी सक्षम है और हर तरह का हमारे पास हर तरह का मटेरियल है, कीड़ा पैदा ही नहीं होने देंगे. ये 8-10 दिन में हो जाएगा सर? मैं कहता हूँ कीड़ा रहेगा ही नहीं, कीड़ा है ही नहीं, कीड़ा रहने नहीं देंगे. डब्बा वरसला ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಗುರು ಪೂರ್ಣಿಮೆ ಅಂಗವಾಗಿ ಜುಲೈ 29 ಮತ್ತು 30ರಂದು ಗುರು ಪೂರ್ಣಿಮೆ ಮಹೋತ್ಸವ ಆಯೋಜಿಸಲಾಗಿದೆ ಎಂದು ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಜುಲೈ 29ರಂದು ಬೆಳಿಗ್ಗೆ 6 ಗಂಟೆಯಿಂದ ವಿಶೇಷ ಪೂಜೆ, ಅಭಿಷೇಕ, ಪುಷ್ಪಾಭಿಷೇಕ, ಆರತಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ನಂತರ ಸರಿಸುಮಾರು 10,000 ಜನರಿಗೆ ಮಹಾ ಅನ್ನ ಸಂತರ್ಪಣೆ ನಡೆಸಲಾಗುತ್ತದೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಗೀತ ಮಹೋತ್ಸವ, ಶಾಸ್ತ್ರೀಯ ಸಂಗೀತ, ನೃತ್ಯೋತ್ಸವ, ನಾಟಕ ಪ್ರದರ್ಶನಗಳು ನಡೆಯಲಿವೆ ಎಂದರು. ವಿಶೇಷ ಆಕರ್ಷಣೆಯಾಗಿ ಶಿರಡಿಯಿಂದ ಶ್ರೀ ಸಾಯಿಬಾಬಾ ಧರಿಸಿದ್ದ ಪವಿತ್ರ ಕಾಫ್ನಿ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಧ್ಯಾನ ಮಂದಿರದಲ್ಲಿ 2 ದಿನ ಪ್ರದರ್ಶನ ನಡೆಯಲಿದ್ದು ಭಕ್ತರು ಆಗಮಿಸಿ ದರ್ಶನ ಪಡೆಯಬೇಕೆಂದರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಉದ್ಯಮಿಗಳಾದ ಅಭಿಲಾಷ್ ಚಕ್ಲಾ ಬೆಂಗಳೂರು ಮತ್ತು ಸಂತೋಷ್ ಪಾಟೀಲ್ ಇವರ ಸಹಯೋಗದಲ್ಲಿ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಸಹಾಯಧನ ಯೋಜನೆ ಪ್ರಾರಂಭಿಸಲು ನಿರ್ಧರಿಸಲಾಗಿದೆ. ಪಿಯುಸಿಯಲ್ಲಿ 90% ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಕಂಪ್ಯೂಟರ್, ಟ್ಯಾಬ್ಲೆಟ್, ಶೈಕ್ಷಣಿಕ ಪಠ್ಯಪುಸ್ತಕ ಶುಲ್ಕ ನೀಡಲು ಉದ್ದೇಶಿಸಲಾಗಿದೆ. ಅರ್ಹರನ್ನು ಆಯ್ಕೆ ಮಾಡಿ ನೀಡುವ ಉದ್ದೇಶ ಹೊಂದಲಾಗಿದೆ. ಗುರುಪೂರ್ಣಿಮೆಯಂದು ಪಿಯುಸಿಯಲ್ಲಿ 90.33% ಅಂಕ ಗಳಿಸಿರುವ ಲಿಂಗಸುಗೂರಿನ ನರಸಿಂಹ ಮತ್ತು ವಿಜಯಲಕ್ಷ್ಮಿ ಪುತ್ರಿ ಪ್ರಜ್ಞಾ ಇವರಿಗೆ ಲ್ಯಾಪ್ಟಾಪ್ ವಿತರಿಸಲಾಗುತ್ತದೆ ಎಂದರು. ಕನಿಷ್ಠ 3 ವಿದ್ಯಾರ್ಥಿಗಳಿಗೆ ನೆರವಾಗುವ ಸಂಕಲ್ಪ ಮಾಡಲಾಗಿದೆ. ಜಿಲ್ಲೆಯ ಅರ್ಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದರು. ಗುರುಪೂರ್ಣಿಮಾ ಕಾರ್ಯಕ್ರಮ ನಮ್ಮ ಸಾಯಿ ಮಂದಿರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಒಂದು ಹಬ್ಬ. ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ವಿಶೇಷ ಪೂಜೆ ಕಾರ್ಯಕ್ರಮಗಳು, ಜೊತೆಗೆ ಮಧ್ಯಾಹ್ನ 12:30 ಗಂಟೆಯಿಂದ ಒಂದು 10,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಸಾಯಂಕಾಲ ಪಲ್ಲಕ್ಕಿ ಸೇವೆ, ಅದರ ಜೊತೆಗೆ ವಿಶೇಷ ಆಕರ್ಷಣೆಯಾಗಿ ಶಿರಡಿಯಿಂದ ಸಾಯಿಬಾಬಾರವರು ಇದ್ದಾಗ ಧರಿಸಿದಂಥ ಪವಿತ್ರ ಕಾಫ್ನಿ ನಮ್ಮ ರಾಯಚೂರಿಗೆ ಬರ್ತಾ ಇದೆ. ಭಾಳ ವರ್ಷಗಳ ನಂತರ ಈ ಒಂದು ಕಾಫ್ನಿ ಮತ್ತೆ ನಮ್ಮ ರಾಯಚೂರಿಗೆ ಬರ್ತಾ ಇದೆ. ಅವರು
ಇದ್ದಾಗ ಏನು ಧರಿಸಿದ್ರು ಅಂಥ ಒಂದು ಕಾಫ್ನಿ ನಮ್ಮ ಮಂದಿರಕ್ಕೆ ಬರ್ತಾ ಇದೆ. ಮಾಲ್ಸಾಪತಿ ಅಂತೇಳಿ ಬಾಬಾರವರಿಗೆ ಸಾಯಿ ಅಂತ ಹೆಸರಿಟ್ಟು ಕರೆದಂಥ ಮಹಾನ್ ಭಕ್ತ ಅವರ 4ನೇ ವಂಶದ ಮರಿಮೊಮ್ಮಗ ಶ್ರೀಕಾಂತ್ ಅಂತೇಳಿ ಅವರು ಬರ್ತಾ ಇದ್ದಾರೆ. 2 ದಿನಗಳ ಕಾಲ ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೆ ನಿರಂತರ ಮಂದಿರದಲ್ಲೇ ದರ್ಶನಕ್ಕೆ ಸಾರ್ವಜನಿಕ ಎಲ್ಲರಿಗೂ ದರ್ಶನಕ್ಕೆ ಲಭ್ಯವಿರುತ್ತದೆ. ಅದರ ಜೊತೆಗೆ ಈ ಒಂದು ಗುರುಪೂರ್ಣಿಮಾ ದಿನದಂದು ನಾವು ಒಂದು ಶೈಕ್ಷಣಿಕ ಸಹಾಯ ಯೋಜನೆ ಅಂತೇಳಿ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನನ್ನ ಸಹೋದರ ಅಭಿಲಾಷ್ ಚಕ್ರ ಹಾಗೂ ಸಂತೋಷ್ ಪಾಟೀಲ್ ಅಂತೇಳಿ 3 ಸೇರಿ PUC 90% ಮೇಲೆ ಯಾರ್ಯಾರು ವಿದ್ಯಾರ್ಥಿಗಳು ಅಂಕಗಳು ಪಡ್ಕೊಂಡಿರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಅವರಿಗೆ ಸೇವಾ ಶುಲ್ಕ ಆಗಿರ್ಬೋದು, ಆನ್ಲೈನ್ ನೀಟ್ ಪ್ರಿಪ್ರೇಷನ್ ಸಲುವಾಗಿ ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಅವರ ಅರ್ಹತೆ ನೋಡಿ ಅವರಿಗೊಂದು ಸೇವಾ ಸಹಾಯ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ. ಮೊದಲನೇ ಹಂತವಾಗಿ ನಾಳೆ ಗುರುಪೂರ್ಣಿಮಾ ದಿನದಂದು ಲಿಂಗಸೂರಿನ ನರಸಿಂಹ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳ ಸುಪುತ್ರಿ ಪ್ರಜ್ಞಾ 90.33% ತಗೊಂಡಿದ್ದಾರೆ. ಆಯಮ್ಮನ ಆಯ್ಕೆ ಮಾಡಿದ್ದೇವೆ. ಅವರು ಕಾಮರ್ಸ್ PUC ಸೈನ್ಸ್ನಲ್ಲಿ 90.33% ತಗೊಂಡಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ PUC ಅಲ್ಲದೆ ಬೇರೆ ಎಲ್ಲ ಮಕ್ಕಳಿಗೂ ನಮ್ಮ ಕೈಲಾದಷ್ಟು ಸಹಾಯ, ಆರ್ಥಿಕವಾಗಿ ದುರ್ಬಲರಿಗೆ ಅಂಥವರಿಗೆ ಒಂದು ಎಲ್ಲ ಸಮಾಜದವರ, ಎಲ್ಲ ಧರ್ಮ, ಎಲ್ಲ ವರ್ಗದವರು ಇದರಲ್ಲಿ ಫಲಾನುಭವಿಗಳು ಆಗಬಹುದು ಅಂಥ ಒಂದು ಕಾರ್ಯವನ್ನು ನಾವು ಮಾಡಲಿಕ್ಕೆ ಮುಂದಾಗಿದ್ದೇವೆ. ಹಾಗಾಗಿ ಎಲ್ಲರ ಸಹಕಾರ ಇದಕ್ಕೆ ಬೇಕಾಗುತ್ತೆ. ಸೊ ಹೋದ ವರ್ಷ 30,000 ಮೇಲ್ಪಟ್ಟು ಭಕ್ತಾದಿಗಳು ನಮ್ಮ ಸಾಯಿ ಮಂದಿರಕ್ಕೆ ಬಾಬಾರ ದರ್ಶನಕ್ಕೆ ಬಂದಿದ್ದು. ಈ ವರ್ಷವೂ ಅದಕ್ಕಿಂತ ಎಲ್ಲ ಮಾಡ್ಬೋದು. ಅದನ್ನೂ ಇಲ್ಲದವರಿಗೆ ಯಾವುದೇ ಸಮಾಜದವ್ರು ಇರ್ಬೋದು ಅಂಥವ್ರಿಗೆ ಕೊಡಬೇಕಂತ ಒಂದು ಆಸೆ ಇಟ್ಕೊಂಡು ನಾನು ಈಗಾಗಲೇ ಹೇಳಿದೆ ಸರ್, ಹೋದ ವರ್ಷ ನಾವು ಶನಿದೇವರ ಪ್ರತಿಷ್ಠಾಪನೆಗೆ 45,000 ರುದ್ರಾಕ್ಷಿ ಉಜ್ಜಯಿನಿಯಿಂದ ತರಿಸಿದ್ವಿ. ಅಘೋರಿ ಸಾಧುಗಳು ಬಂದು ಆ ಪ್ರತಿಷ್ಠಾಪನೆ ಮಾಡಿದ್ವಿ. ಆ ರುದ್ರಾಕ್ಷಿಗಳನ್ನು ಒಂದೊಂದಾಗಿ ವಿತರಣೆ ಮಾಡಿದ್ವಿ ನಾವು ಪ್ರಸಾದ ರೂಪದಲ್ಲಿ. ಅವೆಲ್ಲ ರುದ್ರಾಕ್ಷಿಗಳು ಸಾಯಂಕಾಲ ಹೊತ್ತಿಗೆ ಖಾಲಿಯಾಗಿತ್ತು. ಹಾಗಾಗಿ ನಾವು ಒಬ್ಬೊಬ್ಬರು 2-3 ರುದ್ರಾಕ್ಷಿ ತಗೊಂಡು ಹೋಗಿರ್ಬೋದು, ಒಂದು 25-30 ಸಾವಿರ ಬಂದಿರ್ಬೋದು ಅನ್ನೋ ನಮ್ಮದೊಂದು ಒಂದು ಅಂದಾಜಿನ ಸಂಖ್ಯೆ. ಅದಕ್ಕಿಂತ ಹೆಚ್ಚಿನೂ ಬರ್ಬೋದು ಈ ವರ್ಷ ಅನ್ನೋದು. ಯಾಕಂದರೆ ಬಾಬಾ ಕಾಫ್ನಿ ಬರ್ತಾ ಇದೆ. ನಾವು ಶಿರಡಿಗೆ ಹೋದರೆ ಮ್ಯೂಸಿಯಂನಲ್ಲಿ ಅಷ್ಟೇ ನೋಡ್ಬೋದು. ಅಂಥದ್ದು ನಾವು ಲೈವ್ ಆಗಿ ನಮ್ಮ ಮಂದಿರದಲ್ಲಿ ಮುಟ್ಟಿ ನೋಡ್ಬೋದು. ಅಂಥ ಒಂದು ಸೌಭಾಗ್ಯ ಸಿಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು. ಪ್ರಚಾರನೂ ಎಲ್ಲ ಕಡೆಯಿಂದ ಬಾಬಾರ ಆಶೀರ್ವಾದದಿಂದ ಆಗಿದೆ. ಇದು ನಮ್ಮ ಗುರುಪೂರ್ಣಿಮೆಗೆ ಯಾರ್ಯಾರು ಸೇವೆ ಸಲ್ಲಿಸ್ತಾರೆ ಅವರ ಒಂದು ಚಿಟ್ಟಿ ಬರೆದು ಮೂವರು ವ್ಯಕ್ತಿಗಳಿಗೆ ಒಂದು ಲಕ್ಕಿ ಡ್ರಾ ಇಟ್ಟಿದ್ವಿ. ಮೊದಲನೇ ಬಹುಮಾನ 1 ಗ್ರಾಮ್ ಬಂಗಾರ. ಯಾಕಂದರೆ ಬಾಬಾ ಅವ್ರು ಇದ್ದಾಗ ಹೇಳ್ತಿದ್ರು, ನನಗೆ 1 ಕೊಟ್ಟರೆ ನಾನು 10 ಕೊಡ್ತೀನಂತೆ, 10 ಪಟ್ಟು ಕೊಡ್ತೀನಂತೆ. ಹಾಗಾಗಿ ನಾವು ಅವರ ಒಂದು ಆ ಒಂದು ವಚನವನ್ನು ಇಟ್ಕೊಂಡು ಭಕ್ತರಿಗೆ ವಾಪಸ್ ಕೊಡೋಣ ಏನಾದರೂ ಅಂತ. ಪ್ರತಿಯೊಬ್ಬರಿಗೆ 30 ಹೆಚ್ಚು ಅದು ಒಂದು ಗೊತ್ತಿದೆಯಲ್ಲ, ಭಾಳ ಕಮರ್ಷಿಯಲ್ ಆಗಿದೆ. ಇಲ್ಲ, ಇಂಥದ್ದೊಂದು ಸೇವೆ ಇದನ್ನು ಅವರಿಗೆ ಸಹಾಯ ಆಗುತ್ತಲ್ಲ. ನೀಟ್ ಪ್ರಿಪ್ರೇಷನ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ನೋಡೋಣ. ನಿಮ್ಮೆಲ್ಲರ ಸಹಕಾರ, ಭಗವಂತನ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡೋಣ. ಅಷ್ಟು ಬೆಳೆದಿಲ್ಲ ನಾವು. ನಮ್ಮಲ್ಲಿ ಇದ್ದಿದ್ದೇ 3 ಹೊತ್ತು ಊಟ, ನಾಳೆ ಒಂದು ಊಟ ಇದ್ದರೆ ಸಾಕು, ಅಷ್ಟೇ ಜೀವನ ಮಾಡ್ಕೊಂಡಿದ್ದೀವಿ. ಇದ್ದಿದ್ರಲ್ಲಿ ಎಲ್ಲ ಹಂಚ್ಕೊಂಡು ತಿಂತಾ ಇದ್ದೀವಿ. ನಾವೇನು ಎಲ್ಲ ಗೊತ್ತಿದೆ, ನಾವು ಎಲ್ಲರ ಆತ್ಮೀಯರಿದ್ದಾರೆ ಇಲ್ಲೆಲ್ಲರೂ. ಈ ಸಂದರ್ಭದಲ್ಲಿ ಉಮಾಕಾಂತ್ ಪಿಸೆ, ಜಿ ಕೇಶವಮೂರ್ತಿ, ರವೀಂದ್ರ ನಾಯಕ್, ಈರಣ್ಣ, ರಾಯಣ್ಣ ಸೇರಿ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆಯ ವಿಶೇಷ ಆಕರ್ಷಣೆಯಾಗಿ ಶ್ರೀ ಸಾಯಿಬಾಬಾರವರು ಧರಿಸಿದ್ದ ಪವಿತ್ರ ಕಫ್ನಿ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುವುದು. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ
ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9160000600 ಹಾಗೂ 7611993999 ಇವರಿಗೆ ಕರೆ ಮಾಡಬಹುದು. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. 2009ರ ತುಂಗಭದ್ರಾ ಪ್ರವಾಹದ ಬಳಿಕ ಪುನರ್ವಸತಿ ಯೋಜನೆಯಡಿ ನಿರ್ಮಿಸಲಾದ ಬಿಚ್ಚಾಲಿ ಕ್ಯಾಂಪ್ ಬಡಾವಣೆಯಲ್ಲಿ ದೇವಾಲಯಕ್ಕೆ ಮೀಸಲಾಗಿದ್ದ ಸರ್ಕಾರಿ ಜಾಗದಲ್ಲಿ ಅನಧಿಕೃತವಾಗಿ ಚರ್ಚ್ ಕಟ್ಟಡ ನಿರ್ಮಿಸಲಾಗಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮಸ್ಥರ ಆರೋಪದ ಪ್ರಕಾರ ಪುನರ್ವಸತಿ ಬಡಾವಣೆಯ ಮೂಲ ನಕ್ಷೆಯಲ್ಲಿ ಚರ್ಚ್ ನಿರ್ಮಾಣಕ್ಕೆ ಪ್ರತ್ಯೇಕ ಜಾಗವನ್ನು ಗುರುತಿಸಲಾಗದಿದ್ದರೂ ಆ ಜಾಗದಲ್ಲಿ ಕಟ್ಟಡ ನಿರ್ಮಿಸದೆ ದೇವಾಲಯಕ್ಕೆ ಮೀಸಲಾಗಿದ್ದ ಸ್ಥಳದಲ್ಲೇ ಚರ್ಚ್ ನಿರ್ಮಿಸಲಾಗಿದೆ. ಅಲ್ಲದೆ ಕಟ್ಟಡದ ಪಕ್ಕದಲ್ಲಿರುವ ಖಾಲಿ ಸರ್ಕಾರಿ ಜಾಗವನ್ನು ಸಹ ಅತಿಕ್ರಮಿಸಲಾಗುತ್ತಿದೆ ಎಂದು ದೂರಿದರು. ಈ ಕುರಿತು ತಹಸೀಲ್ದಾರ್, ಸಹಾಯಕ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ದೂರು ಸಲ್ಲಿಸಿದ್ದರೂ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ರಾಜಕೀಯ ಒತ್ತಡದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪವನ್ನು ಮಾಡಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಗಳು ಸ್ಥಳ ಪರಿಶೀಲನೆ ನಡೆಸಿ ಪುನರ್ವಸತಿ ಬಡಾವಣೆಯ ಮೂಲ ನಕ್ಷೆ ಮತ್ತು ಸರ್ಕಾರಿ ದಾಖಲೆಗಳ ಆಧಾರದ ಮೇಲೆ ಸತ್ಯಾಸತ್ಯತೆ ಪರಿಶೀಲಿಸಿ ಯಾವುದೇ ಅಕ್ರಮ ನಿರ್ಮಾಣ ಅಥವಾ ಅತಿಕ್ರಮಣ ಕಂಡುಬಂದರೆ ಕಾನೂನುಬದ್ಧ ಕ್ರಮ ಕೈಗೊಂಡು ಸರ್ಕಾರಿ ಜಾಗವನ್ನು ತೆರವುಗೊಳಿಸಬೇಕು ಎಂದು ಬಿಚ್ಚಾಲಿ ಕ್ಯಾಂಪ್ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬಂದಾಗ ನಮಗಾಗಿ ಗೌರ್ಮೆಂಟ್ ಸಪ್ರೇಟಾಗಿ ಪ್ಲೇಸ್ ಕೊಟ್ಟದ್ರಲ್ಲಿ ಯಾವುದೇ ಆಗಲಿ ಚರ್ಚ್ಗಾಗಲಿ ಮನೆಗಳಿಗಾಗಲಿ ಗುಡಿಗಳಿಗಾಗಲಿ ಗೌರ್ಮೆಂಟ್ ಅಲಾಟ್ಮೆಂಟ್ ಮಾಡಿದ ಪ್ಲೇಸಲ್ಲಿ ಯಾವುದೇ ಆಗಲಿ ಪರ್ಟಿಕ್ಯುಲರ್ ಆಗಿ ಇತ್ತು. ಪ್ಲೇಸ್ ಇದ್ದಲ್ಲಿ ಯಾರೇ ಆಗಲಿ ಅವ್ರ ಪ್ಲೇಸಲ್ಲಿ ಅವರು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೋದಾಗಿತ್ತು. ಆದರೆ ಕ್ರಿಶ್ಚಿಯನ್ ಜನಗಳು ಸೇರಿ ಟೆಂಪಲ್ ಕೊಟ್ಟ ಪ್ಲೇಸಲ್ಲಿ ದೌರ್ಜನ್ಯವಾಗಿ ಚರ್ಚನ್ನು ನಿರ್ಮಾಣ ಮಾಡಿದ್ದಾರೆ. ಈ ನಿರ್ಮಾಣ ಮಾಡಿದ್ದನ್ನು ತೆರವುಗೊಳಿಸಲೇಬೇಕು. ಅದಕ್ಕಾಗಿ ನಾವು 2024 ಬಂದು DC ಸಾಹೇಬರಿಗಾಗಲಿ AC ಸಾಹೇಬರಿಗಾಗಲಿ ಕಾನೂನು ಪರವಾಗಿ ನಾವು ಏನಾದರೂ ಕೊಡ್ಬೇಕಾದ್ರೆ ಪತ್ರ ಗಿತ್ರ ಎಲ್ಲ ಕೊಟ್ಟು ಹೋಗಿ, ಆದರೆ ಅವರು 2 ವರ್ಷದಿಂದ ಯಾವುದೇ ಥರವಾದ ಕಾರ್ಯಕ್ರಮಗಳು ಕೈಗೊಂಡಿಲ್ಲ. 2024ರಲ್ಲಿ ಕೊಟ್ಟರು ಇಲ್ಲಿವರೆಗೆ ಅವರು ಯಾವುದೇ ಕಾರ್ಯಾಚರಣೆ ಮಾಡಿಲ್ಲ. ಯಾವುದೇ ಚರ್ಚ್ ಕಟ್ಟಲಿಕ್ಕಾಗಿ ಯಾರಾದರೂ ಪರ್ಮಿಷನ್ ಕೊಟ್ಟಾರ? ಅವರಲ್ಲಿ ಯಾವುದೇ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಕೊಟ್ಟವ್ರು ಯಾರಾದರೂ ಇತ್ತು ಅಂತಂದರೆ ಅವ್ರು ಯಾರು ವಾಜೇಂದ್ರದವ್ರು ವಿಲೇಜ್ ಅಕೌಂಟ್ ಅವರು ಕೊಟ್ಟಾರ, ತಹಸೀಲ್ದಾರ್ ಕೊಟ್ಟಾರ, ಇಲ್ಲ DC ಸಾಹೇಬರು ಕೊಟ್ಟಾರ, ಅದು ತಿಳಿಸ್ಬೇಕಾಗುತ್ತೆ. ಇನ್ನೊಂದು ನಮಗೆ ಬೇಕಾದ ಮೆನ್ಷನ್ ಆಗಿದ್ದು ಪರ್ಟಿಕ್ಯುಲರ್ ಮೆನ್ಷನ್ ಆದ ಟೆಂಪಲ್ ಪ್ಲೇಸಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ನಡೆಸಿತ್ತು. ಆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನ ತೆರವುಗೊಳಿಸಲೇಬೇಕು. ಇಲ್ಲಿವರೆಗಾಗಿ 2026ಅಲ್ಲಿ ನಾವು 3 ಸಲ ತಹಸೀಲ್ದಾರ್ ಅವರಿಗೆ ಆಗಲಿ ಮತ್ತು DC ಸಾಹೇಬರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. 1.5 ತಿಂಗಳಾಯಿತು, ಯಾವುದೇ ಥರದ ಆ್ಯಕ್ಷನ್ ತಗೊಂಡೇ ಇಲ್ಲ. ಇದು ಏನಾದರೂ ತಗೊಂಡಿಲ್ಲ ಅಂತಂದರೆ ನಾವು ತೀವ್ರ ಹೋರಾಟ ಮಾಡೇ ಮಾಡ್ತೀವಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಜುಲೈ 21ರಂದು ಬಿಬಿಎಂಪಿ ಅಧಿಕಾರಿಗಳು ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೆಸುವ ವೇಳೆ ನಡೆದ ಘಟನೆಗೆ ವಿಷಾದ ವ್ಯಕ್ತಪಡಿಸಿರುವ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ರಾಜ್ಯಾಧ್ಯಕ್ಷ ಎಂ ಬಸವರಾಜ ಪಡ್ಕೋಣೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳದೆ ಮಾನವೀಯ ದೃಷ್ಟಿಯಿಂದ
ಪರಿಗಣಿಸಿ ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾ ಅಧ್ಯಕ್ಷ ಕೆ ಕೊಂಡಪ್ಪ ಮನವಿ ಸಲ್ಲಿಸಿದರು. ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆಗೆ ಸಂಘಟನೆ ಸಂಪೂರ್ಣ ಬೆಂಬಲ ನೀಡಿದೆ ಎಂದು ತಿಳಿಸಲಾಗಿದೆ. ಆದರೆ ಘಟನೆ ನಡೆದ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳು ಬಸವರಾಜ್ ಪಡುಕೋಟೆ ಅವರೊಂದಿಗೆ ಅಸಭ್ಯ ಹಾಗೂ ನಿಂದನಾತ್ಮಕವಾಗಿ ವರ್ತಿಸಿದ್ದರಿಂದ ಕಾರ್ಯಕರ್ತರು ಹಾಗೂ ಕೆಲ ವ್ಯಾಪಾರಸ್ಥರು ಆಕ್ರೋಶಗೊಂಡು ಅನುಚಿತವಾಗಿ ನಡೆದುಕೊಂಡಿರುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ. ಇಂತಹ ಕಾರ್ಯಾಚರಣೆಗಳನ್ನು ಕೈಗೊಳ್ಳುವ ಮುನ್ನ ಸ್ಥಳೀಯ ಕನ್ನಡ ಪರ ಸಂಘಟನೆಗಳೊಂದಿಗೆ ಸಮನ್ವಯ ಸಾಧಿಸಿ ಸೌಹಾರ್ದಯುತವಾಗಿ ನಡೆದುಕೊಂಡಿದ್ದರೆ ಈ ರೀತಿ ಘಟನೆ ನಡೆಯುತ್ತಿರಲಿಲ್ಲ ಎಂದು ಸ್ಪಷ್ಟಪಡಿಸಿದರು. ಕೇವಲ ಬಸವರಾಜ್ ಪಡುಕೋಟೆ ಅಥವಾ ವ್ಯಾಪಾರಸ್ಥರನ್ನು ಮಾತ್ರ ಹೊಣೆಗಾರರನ್ನಾಗಿ ಮಾಡದೆ ಅಧಿಕಾರಿಗಳ ನಡವಳಿಕೆಯನ್ನು ಪರಿಶೀಲಿಸಬೇಕು ಎಂದು ಮನವಿ ಮಾಡಿದರು. ಎಲ್ಲ ಆಯಾಮಗಳಿಂದ ಪರಿಶೀಲನೆ ನಡೆಸಿ ಮಾನವೀಯ ದೃಷ್ಟಿಯಿಂದ ಅಲ್ಪ ಪ್ರಮಾಣದ ಶಿಕ್ಷೆ ವಿಧಿಸಿ ಕ್ಷಮಿಸಿ ಬಿಡುಗಡೆ ಮಾಡಬೇಕು ಎಂದು ಸಂಘಟನೆ ಆಗ್ರಹಿಸಿದರು. ಮಳೆಯ ಅಭಾವದಿಂದ ಜಲ ವಿದ್ಯುತ್ ಘಟಕಗಳು ಉತ್ಪಾದನೆ ಕುಸಿತವಾದ ಪರಿಣಾಮ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಘಟಕಗಳಿಗೆ ಕಲ್ಲಿದ್ದಲು ಕೊರತೆ ಎದುರಾಗಿದ್ದು, ಹೆಚ್ಚುವರಿ ಕಲ್ಲಿದ್ದಲು ಪಡೆಯಲು ಕರ್ನಾಟಕ ವಿದ್ಯುತ್ ನಿಗಮ ಕಲ್ಲಿದ್ದಲು ಪೂರೈಸುವ ಕಂಪನಿಗಳಿಗೆ ಹೆಚ್ಚುವರಿ ಕಲ್ಲಿದ್ದಲು ಪೂರೈಕೆಗೆ ಮನವಿ ಮಾಡಿದೆ. ರಾಯಚೂರು ಶಾಖೋತ್ಪನ್ನ ಕೇಂದ್ರ ಮತ್ತು ಬಳ್ಳಾರಿ ಘಟಕಗಳಿಗೆ ಅಗತ್ಯವಿರುವ ಕಲ್ಲಿದ್ದಲು ಸಂಗ್ರಹವಿದೆ. 2 ಕೇಂದ್ರಗಳಲ್ಲಿ 39% ಕಲ್ಲಿದ್ದಲು ದಾಸ್ತಾನಿದೆ. ವೈಟಿಪಿಎಸ್ನಲ್ಲಿ 9.7% ದಾಸ್ತಾನಿದೆ. ಆದರೆ ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಜಲ ವಿದ್ಯುತ್ ಉತ್ಪಾದನೆಯಲ್ಲಿ ಗಣನೀಯ ಇಳಿಕೆ ಕಂಡಿದ್ದರಿಂದ ಶಾಖೋತ್ಪನ್ನ ಕೇಂದ್ರಗಳ ಮೇಲೆ ಒತ್ತಡ ಹೆಚ್ಚಳವಾಗಿದೆ. ಈ ಹಿನ್ನೆಲೆಯಲ್ಲಿ ಆರ್ಟಿಪಿಎಸ್ ಮತ್ತು ಬಿಟಿಪಿಎಸ್ಗೆ ಕಲ್ಲಿದ್ದಲು ಪೂರೈಸುವ ವೆನರ್ಸ್ ಕೋಲ್ಡ್ ಫೀಲ್ಡ್ಗೆ ಕರ್ನಾಟಕ ವಿದ್ಯುತ್ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಂದ್ರ ಚೋಳನ್ ಇತ್ತೀಚೆಗೆ ಭೇಟಿ ನೀಡಿ ಹೆಚ್ಚುವರಿ ಕಲ್ಲಿದ್ದಲು ಪೂರೈಸುವಂತೆ ಮಹಾರಾಷ್ಟ್ರದ ನಾಗಪುರದಲ್ಲಿರುವ ವೆಸ್ಟರ್ನ್ ಕೋಲ್ಡ್ ಫೀಲ್ಡ್ನ ವ್ಯವಸ್ಥಾಪಕ ನಿರ್ದೇಶಕ ಹೇಮಂತರ್ ಶರತ್ ಪಾಂಡೆ ಇವರನ್ನು ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ಸಕಾರಾತ್ಮಕ ಸ್ಪಂದನೆ ದೊರಕಿರುವುದರಿಂದ ಕಲ್ಲಿದ್ದಲು ಪೂರೈಕೆ ಹೆಚ್ಚುವರಿ ರೈಲ್ವೆ ಬೋಗಿ ವ್ಯವಸ್ಥೆ ಮಾಡುವಂತೆ ರೈಲ್ವೆ ಇಲಾಖೆ ಮನವಿ ಮಾಡಿದ್ದಾರೆ. ವಿದ್ಯುತ್ ಉತ್ಪಾದನೆ ಈಗಾಗಲೇ ಪ್ರತಿದಿನ 1 ರೇಕ್ ಕಲ್ಲಿದ್ದಲು ಪೂರೈಕೆಯಾಗುತ್ತಿದ್ದು, ಹೆಚ್ಚುವರಿಯಾಗಿ ಮತ್ತೊಂದು ರೇಕ್ ಪೂರೈಸಲು WCL ಸಮ್ಮತಿಸಿದೆ ಎಂದು ಹೇಳಿದರು. 1720 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವಿರುವ ಆರ್ಟಿಪಿಎಸ್ನಲ್ಲಿ 5 ಘಟಕಗಳು ಮಾತ್ರ ಉತ್ಪಾದನೆಯಲ್ಲಿ ತೊಡಗಿವೆ. 210 ಮೆಗಾವ್ಯಾಟ್ ತಲಾ ವಿದ್ಯುತ್ ಉತ್ಪಾದಿಸುವ 1, 2 ಮತ್ತು 4 ಘಟಕಗಳು ಸ್ಥಗಿತಗೊಂಡಿದ್ದರಿಂದ ವಿದ್ಯುತ್ ಉತ್ಪಾದನೆ 775 ಮೆಗಾವ್ಯಾಟ್ಗೆ ಕುಸಿದಿದೆ. ವೈಟಿಪಿಎಸ್ನ 2 ಘಟಕಗಳಲ್ಲಿ 1ನೇ ಘಟಕ ಸ್ಥಗಿತಗೊಂಡಿದೆ. ಹೆಚ್ಚುವರಿ ಕಲ್ಲಿದ್ದಲು ವ್ಯವಸ್ಥೆಯಾದಲ್ಲಿ ಉತ್ಪಾದನೆಯಲ್ಲಿ ಏರಿಕೆಯಾಗುವ ಸಾಧ್ಯತೆಗಳನ್ನು ಕರ್ನಾಟಕ ವಿದ್ಯುತ್ ನಿಗಮ ಪ್ರತಿಪಾದಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ. ಎಐಸಿಸಿಯಿಂದಲೇ ಬೆಂಬಲ ಆಧಾರದಲ್ಲಿ ನೇಮಕ. ತೋಟ ಶ್ರೀನಿವಾಸ್. ಕೃಷಿ ಪದವೀಧರರ ನೇಮಕಾತಿ ಅವೈಜ್ಞಾನಿಕ ನೀತಿ ವಿರೋಧಿಸಿ ರೈತ ಸಂಘ ವಿದ್ಯಾರ್ಥಿಗಳಿಂದ ರಸ್ತೆ ತಡೆ. ಆಶಾಪುರ ರಸ್ತೆಯ ಆಹಾರ ನಿಗಮದಲ್ಲಿ ನುಸಿಗಳ ಹಾವಳಿ. ಜನತೆ ತತ್ತರ, ಕ್ರಮಕ್ಕೆ ಒತ್ತಾಯ. ಜುಲೈ 29 ಮತ್ತು 30ರಂದು ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಗುರುಪೂರ್ಣಿಮೆ ಮಹೋತ್ಸವ. ಶೈಕ್ಷಣಿಕ ನೆರವು ಯೋಜನೆ ಘೋಷಣೆ. ಸಾಯಿ ಕಿರಣ್ ಆದೂನಿ. ಬಿಚ್ಚಾಲಿ ಕ್ಯಾಂಪ್ ನಿರಾಶ್ರಿತ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತ ಚರ್ಚ್ ನಿರ್ಮಾಣ. ತೆರವಿಗೆ ಗ್ರಾಮಸ್ಥರ ಆಗ್ರಹ. ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷ ಬಸವರಾಜ್ ಪಡಕೋಣೆ ವಿರುದ್ಧ ಮಾನವೀಯ ನೆಲೆಯಲ್ಲಿ ಬಿಡುಗಡೆಗೆ ಆಗ್ರಹಿಸಿ ಮನವಿ. ಮತ್ತು ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಕುಸಿತ. ಹೆಚ್ಚುವರಿ ಕಲ್ಲಿದ್ದಲು ಪೂರೈಕೆಗೆ ಕೆಪಿಸಿ ಪ್ರಯತ್ನ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೇಘ ನ್ಯೂಸ್.